ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಚಾರು ಸಾಯೋಕ್ಕೆ ಮುಂದಾಗ್ತಾ ಇದ್ರೆ ಈ ಕಡೆ ಚಾರಿ ಮೌನವಾಗಿ ನಿಂತೇ ಬಿಟ್ನ. ಈ ಕಡೆ ಚಾರುನ ಕ್ಷಮಿಸ್ಲೇ ಇಲ್ವಾ ಚಾರಿ. ಇಬ್ಬರ ನಡುವೆ ದೊಡ್ಡ ಕಂದಕಾನೆ ಸೃಷ್ಟಿ ಆಯ್ತಾ? ಏನಾಯ್ತು, ಹೇಗಾಯ್ತು, ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ದೀಪಾ ದೇವಸ್ಥಾನದಲ್ಲಿ ಚಾರು ಮತ್ತೆ ಫ್ರೆಂಡ್ ಮಾತಾಡ್ತಿರೋ ಮಾತನ್ನ ಕೇಳಿಸ್ಕೊತಾಳೆ. ಇಲ್ಲಿ ಚಾರು ಸುಳ್ಳು ಹೇಳಿ ರಾಮಾಚಾರಿಯನ್ನ ಮದುವೆ ಆಗಿರೋದು ಇಲ್ಲಿ ದೀಪಾಗೆ ಗೊತ್ತಾಗತ್ತೆ. ಹಾಗಾಗಿ ದೇವಸ್ಥಾನದಲ್ಲಿ ನೀನು ಸತ್ಯನ ಒಪ್ಕೋ, ರಾಮಾಚಾರಿ ಮಾವನ್ನ ನೀನು ಸುಳ್ಳು ಹೇಳಿ ಅಲ್ವಾ ಮದುವೆ ಆಗಿದ್ದು, ದೇವಸ್ಥಾನದಲ್ಲಿ ಇದೆಯಾ ನಿನ್ನ ಮಾಂಗಲ್ಯದ ಮೇಲೆ ಪ್ರಮಾಣ ಮಾಡಿ ಹೇಳು ಅಂದಾಗ ಹೌದು ಅಂತ ಹೇಳಿಬಿಡ್ತಾಳೆ. ಈ ಕಡೆ ಎಲ್ಲರ ಎದೆ ಕೂಡ ನಡ್ಗ ಹೋಗುತ್ತೆ. ಬಿಕಾಸ್ ಚಾರು ಸುಳ್ಳು ಹೇಳಿ ಮದುವೆ ಆದ್ಲು, ಕಾಣಿಸ್ತಿತ್ತು. ಆದರೂ ಕೂಡ ಇಲ್ಲಿ ರಾಮಾಚಾರಿನ ಒಂದು ತ್ರಿಶಂಕು ಸ್ಥಿತಿಗೆ ಸಿಲ್ಕ್ ಹಾಕಿಸಿ ಈ ಕಡೆ ತಾನು ಮದುವೆ ಮಾಡಿಕೊಂಡ್ಲು ಅನ್ನೋ ಸತ್ಯ ಎಲ್ಲರ ಮುಂದೆ ರಿವೀಲ್ ಆಗುತ್ತೆ. ಜೊತೆಗೆ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ವಿಚಾರ ಮಾಡ್ಕೋತಾರೆ, ಸಿಟ್ಟು ಮಾಡ್ಕೋತಾರೆ. ಜೊತೆಗೆ ಈ ಕಡೆ ಚಾರು ಬಂದದ್ದೆ ಎಲ್ಲರ ಹತ್ರ ಕೂಡ ಶ್ರುತಿ ಅತ್ತೆ ಎಲ್ಲರ ಹತ್ರ ಕೂಡ ಮಾತಾಡ್ತಿದ್ದಾಳೆ. ಕೋದಂಡ ಅವ್ರ ಹತ್ರ ಮಾತಾಡ್ತಾಳೆ, ಎಲ್ಲರ ಹತ್ರ ಕೂಡ ಮಾತಾಡ್ತಾಳೆ. ರಾಮಾಚಾರಿ ಕೂಡ ಹತ್ರ ಮಾತಾಡ್ತಾಳೆ. ಬಟ್ ಎಲ್ಲರಿಂದ ಸಿಗೋ ಉತ್ತರ ಜಸ್ಟ್ ಮೌನ ಮಾತ್ರ, ಜೊತೆಗೆ ಸಿಟ್ಟು. ನಂತರ ಈ ಕಡೆ ಅತ್ತೆ ಮಾತ್ರ ಹೋಗಿದೆ. ಅತ್ತೆ ನಾನು ಮೊದಲು ಹೇಗಿದ್ದೆ, ಆದರೆ ನಾನು ಈ ಮನೆಗೆ ಬಂದು ಬದಲಾಗಿದ್ದು. ಅದು ಯಾಕೆ ಬದಲಾದೆ ಅಂದರೆ ರಾಮಾಚಾರಿಗೋಸ್ಕರ, ನಿಮ್ಮೆಲ್ರಿಗೋಸ್ಕರ, ನಿಮ್ಮೆಲ್ಲರ ಖುಷಿನೇ ನನ್ನ ಖುಷಿ ಆಗಿತ್ತು. ದಯವಿಟ್ಟು ನಾನು ಒಂದು ತಪ್ಪು ಮಾಡಿದ್ದೀನಿ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳೋದಿಲ್ಲ, ದಯವಿಟ್ಟು ಅದಕ್ಕೆ ಕ್ಷಮೆ ನೀಡಿ. ನಾನು ಅದನ್ನು ತಪ್ಪು ಮಾಡಿದೆ ಅನ್ನೋಕ್ಕೂ ಕಾರಣ ನನಗೆ ರಾಮಾಚಾರಿ ಮೇಲಿದ್ದ ಪ್ರೀತಿ. ರಾಮಾಚಾರಿನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆ ರೀತಿ ಸುಳ್ಳು ಹೇಳಿದೆ ಹೊರತು ಅದರ ಹೊರತಾಗಿ ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ ಅಂತ ದಯವಿಟ್ಟು ಕ್ಷಮಿಸಿ ಅಂತಿದ್ದಾರೆ. ಶ್ರುತಿ ಹತ್ರ ಬಂದಿದ್ದೆ, ನಿನಗೆ ನನ್ನ ಬಗ್ಗೆ ಸಿಟ್ಟಿತ್ತು, ಆದರೆ ನಾನು ಒಳ್ಳೆ ರೀತಿ ಇದ್ದಿದ್ದನ್ನ ನೋಡಿ ಅಲ್ವಾ ನೀನು ಬದಲಾಗಿತ್ತು, ನಿಮಗೋಸ್ಕರ ನಾನು ಕೂಡ ಬದಲಾದೆ ಅಲ್ವಾ ಅಂತ ಹೇಳ್ತಾರೆ. ಕೋದಂಡ ಅವ್ರಿಗೂ ಕೂಡ ಮಾತಾಡ್ತಿದ್ದಾರೆ. ಜೊತೆಗೆ ವೈಶ್ವಕ ಅಕ್ಕ ನೀನಾದರೂ ನನ್ನನ್ನು ಕ್ಷಮಿಸ್ಬಿಡು, ನಾನು ಬೇಕು ಅಂತ ಮಾಡಿದ್ದಲ್ಲ, ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ರಾಮಾಚಾರಿ ಹತ್ರ ಬಂದು ಯಾರೂ ಕೂಡ ನನ್ನನ್ನು ಅರ್ಥ ಮಾಡ್ಕೋತಿಲ್ವ, ನಾನು ನಿಮಗೋಸ್ಕರ ಎಷ್ಟೆಲ್ಲ ಮಾಡಿದೆ, ನಿಮಗೋಸ್ಕರ ನಾನು ಬದಲಾದೆ, ಆದರೆ ನಿಮಗೆ ನಾನು ಮಾಡಿರೋ ತಪ್ಪೇ ಕಾಣಿಸ್ತದೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಆಗ್ತದೆ. ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಅದರ ಮಾಡಿರೋದ್ರಿಂದ ಕೆಟ್ಟ ಉದ್ದೇಶ ಇಲ್ಲ. ನಾನು ರಾಮಾಚಾರಿನ ಬಿಟ್ಕೊಡ್ಬಾರ್ದು, ರಾಮಾಚಾರಿನ ಅಷ್ಟು ಪ್ರೀತಿ ಮಾಡ್ತಿದ್ದ, ನನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಆಡಿದ್ದು ಅಷ್ಟೇ ಅಂತ ಹೇಳ್ತಿದ್ದಾಳೆ. ಇಲ್ಲಿ ರಾಮಾಚಾರಿನ ಕೇಳಿಕೊಂಡು ರಾಮಾಚಾರಿಯಿಂದ ಸಿಗೋ ಉತ್ತರ ಜಸ್ಟ್ ಮೌನ ಮಾತ್ರ. ಎಲ್ಲರೂ ಮೌನವಾಗಿದ್ದಾರೆ ಅಂದರೆ ಏನರ್ಥ, ನೀನು ಕಂಡ್ರೆ ಯಾರಿಗೂ ಆಗ್ತಿಲ್ಲ, ನೀನು ಮಾಡಿರೋದು ಯಾರಿಗೂ ಇಷ್ಟ ಇಲ್ಲ ಅಂತ. ಇನ್ನೇನು ಇಲ್ಲಿ ಇದೆಯಾ ದೇವಸ್ಥಾನದಲ್ಲಿ, ಇನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ಇರಬೇಡ, ಮೊದಲು ಇಲ್ಲಿಂದ ತೊಲಗಿ ಹೋಗ್ತಾ ಇರು ಅಂತ ಹೇಳ್ತಿದ್ದಾಳೆ. ಜೊತೆಗೆ ನನಗೆ ಅನ್ಯಾಯ ಆಗಿರೋದು ಇಲ್ಲಿ ರಾಮಾಚಾರಿ ಮಾಮ ನೀನು ಯಾಕೆ ಮಾತಾಡ್ತಿದ್ಯಾ, ಅನ್ಯಾಯ ಆಗಿರೋದು ನನಗೆ, ಅಂದಮೇಲೆ ನೀನು ನ್ಯಾಯ ಕೊಡಿಸ್ಬೇಕಾಗಿರೋದು ನನಗೆ. ನಾಣಚಾರ ಮಗನಾಗಿ ನೀನು ನ್ಯಾಯಕ್ಕೆ ಬೆಲೆ ಕೊಡಬೇಕೇ ಹೊರತು ಅನ್ಯಾಯಕ್ಕಲ್ಲ, ಸುಳ್ಳು ಹೇಳ್ದವ್ರಿಗಲ್ಲ ಅಂತ ಹೇಳ್ತಾಳೆ. ಜೊತೆಗೆ ನನಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಿದ್ದಾಳೆ. ಜೊತೆಗೆ ಎಲ್ಲರೂ ಕೂಡ ಮೌನವಾಗಿರೋದ್ರಿಂದ ನೀನು ಅರ್ಥ ಮಾಡ್ಕೋಬೇಕು. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ, ಮೊದಲು ಇಲ್ಲಿಂದ ತೊಲಗಿ ಹೋಗು ಅಂತ ದಬ್ಬಿಡ್ತಾಳೆ. ಈ ಕಡೆ ಕಣ್ಣೀರು ಹಾಕೊಂಡೆ, ಯಾರೂ ಕೂಡ ನನಗಿಲ್ಲ ಅಂತ ಅಂದ್ಕೊಂಡೆ ಚಾರು ಬರ್ತಿದ್ದಾಳೆ. ಈ ಕಡೆ ಫ್ರೆಂಡ್ ಕೂಡ ಕಣ್ಣೀರು ಹಾಕ್ತಿದ್ದಾಳೆ ತನ್ನ ಸ್ನೇಹಿತೆಯ ಪರಿಸ್ಥಿತಿ ನೋಡಿ. ನಂತರ ಈ ಕಡೆ ಚಾರು ರಾಮಾಚಾರಿ ಯಾಕೆ ಮೌನವಾಗಿದೆಯಾ, ನೀನು ನನಗೆ ಒಂದು ಏಟು ಹೊಡೆದಿದ್ರು ಆಗ್ತಿತ್ತು, ಆದರೆ ನಾನು ನಿನ್ನ ಪ್ರೀತಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದು. ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಿದೆ ಅಲ್ವಾ, ಆದರೂ ಕೂಡ ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ, ನನ್ನ ತಪ್ಪಿಗೆ ಶಿಕ್ಷೆ ಆಗಲಿ ಹಾಗಂತ ನನ್ನನ್ನೇ ದೂರ ಮಾಡ್ಕೊಂಬಿಡ್ತೀಯ ನೀನು. ಹಾಗಿದ್ರೆ ನೀನು ನಾನು ಒಂದಾಗೋಕ್ಕೆ ಆಗಲ್ವಾ, ನಿನ್ನನ್ನು ಬಿಟ್ಟು ನಾನು ಬದುಕ್ತೀನ, ಹೇಗೆ ಬದುಕಲಿ ನಾನು ಅಂತ ಅಂದ್ಕೊಂಡಿದ್ದೆ. ಚಾರು ಸತ್ಯ ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡು ಹೊರಟಿದ್ದಾಳೆ. ನಂತರ ಆ ಕಡೆ ಮಾನ್ಯತವರು ಈ ಕಡೆ ಪೊಲೀಸವ್ರಿಗೆ ಸಿಕ್ಕಾಕೊಂಡ್ರು. ರೌಡಿಗಳು ಏನಪ್ಪ ಮಾಡೋದು, ನನ್ನ ರಾಮಾಚಾರಿ ವಿಷಯಕ್ಕೆ ಕೈ ಹಾಕಬಾರ್ದು ಅಂತ ಅನ್ನಿಸ್ತದೆ, ಹಾಕಬಾರ್ದಿತ್ತು, ನಾನು ಆ ಕಿಲ್ಲರ್ ಕಿಟ್ಟಿನ ಕರಿಬಾರ್ದಿತ್ತು. ACP ದೇವ್ಗೆ ಕಾಲ್ ಮಾಡಿ ತಿಳ್ಕೊಳ್ಳೋಣ, ಏನಾದರೂ ಮಾಡೋಣ ಅಂದರೆ ಅವ್ನು ಕೂಡ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ರೌಡಿಗಳು ಕಾಲ್ ಮಾಡೋಣ ಅಂದರೆ ಅವ್ರು ನಾಟ್ ರೀಚಬಲ್ ಬರ್ತದೆ, ಏನು ಮಾಡಲಿ ಅಂತಾನೆ ಅರ್ಥ ಆಗ್ತಿಲ್ಲ. ನನ್ನ ತಲೆ ಕೆಟ್ಟು ಹೋಗ್ತದೆ, ಸಿಕ್ಕಾಕೊಂಡ್ರೆ ಅವ್ರು ಖಂಡಿತ ನನ್ನ ಹೆಸರು ಹೇಳ್ತಾರೆ, ಮುಗೀತು ನನ್ನ ಕತೆ ಅಂತ ಅನ್ಕೋತಿದ್ದಾರೆ. ನಂತರ ಇಲ್ಲಿ ರಾಮಾಚಾರಿ ಮಾಮನ ನನ್ನ ಜೊತೆ ಮದುವೆ ಮಾಡಿಸ್ಲೇಬೇಕು ಅಂತ ಹೇಳ್ತಿದ್ದಾರೆ. ಈ ಕಡೆ ದೀಪಾ ಕೂಡ, ನಂತರ ಅವ್ರ ಅಮ್ಮ ಕೂಡ ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಚಾರು ಸುಳ್ಳು ಹೇಳಿ ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ಲು ಅಂಥವ್ಳಿಗೋಸ್ಕರ ನೀವು ಯಾಕೆ ಸುಮ್ಮನಿದ್ದೀರಾ, ಅವಳನ್ನು ಬಿಟ್ಬಿಡಿ, ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ ಅಮ್ಮ ಕೂಡ ಹೇಳ್ತಾರೆ. ನಂತರ ನೀವ್ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ ಅಂತ ಹೇಳ್ತಿದ್ದಾಳೆ ಇಲ್ಲಿ ದೀಪಾ ಕೂಡ. ನಂತರ ಈ ಕಡೆ ಶ್ರುತಿ ಜಾನಕಿ ಅವರು ಎಲ್ಲರೂ ಕೂಡ ಅಲ್ಲಿ ಚಾರು ಹೋಗ್ತಿದ್ದಾಳೆ, ತುಂಬ ಹತ್ಕೊಂಡು ನೊಂದ್ಕೊಂಡು ಹೋಗ್ತಿದ್ದಾಳೆ. ಹೋಗು ರಾಮಾಚಾರಿ ಹುಡ್ಕೊಂಡು ಕರ್ಕೊಂಡು ಬಾ ಅಂತ ಹೇಳ್ತಿದ್ರೆ ಈ ಕಡೆ ಎಲ್ಲಿಗೆ ಹೋಗ್ಬೇಕು, ಅವಳು ಎಲ್ಲೂ ಕೂಡ ಸಾಯಕ್ಕೆ ಹೋಗಿರೋದಿಲ್ಲ, ಮನೆಗೆ ಹೋಗಿರ್ತಾಳೆ. ನಾವು ಕೂಡ ಬನ್ನಿ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾಳೆ ದೀಪಾ. ಆದರೆ ಇಲ್ಲಿ ರಾಮಾಚಾರಿ ಚಾರುನ ಹೊಡ್ಕೊಂಡು ಹೋದರೆ ಇಲ್ಲಿ ಮುರಾರಿ ಅವರು ರಾಮಾಚಾರಿನ ಎದುರಾಗ್ತಾರೆ. ಏನು ಅನ್ಕೊಂಡಿದ್ಯಾ ರಾಮಾಚಾರಿ,
ಚಾರು ಅದಕ್ಕೆ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಚಾರು ಅದಕ್ಕೆ ಎಷ್ಟು ಪ್ರೀತಿ ಮಾಡಿದ್ರು ಅಂತ ಗೊತ್ತಲ್ವಾ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಮುರಾರಿ ಅವ್ರನ್ನ ಕೂಡ, ಮುರಾರಿ ಅಣ್ಣ ನಿಮ್ಗಾದ್ರೂ ಗೊತ್ತಿದೆ ಅಲ್ವಾ, ನಾನು ರಾಮಾಚಾರಿಗೋಸ್ಕರ ಪ್ರೀತಿನ ಪಡೆಯೋದಕ್ಕೆ ಸಾಯಕ್ಕೂ ಹೋಗಿದ್ದೆ ಅಂತ, ನಾನು ನಾಟಕ ಮಾಡಿರಲಿಲ್ಲ ಅಂತ ಕೇಳ್ಕೊಂಡಿರ್ತಾಳೆ. ಅಲ್ಲಿ ಮುರಾರಿ ಅವ್ರಿಗೂ ಅವರ ಪ್ರೀತಿ ಅರ್ಥ ಆಗಿದೆ. ಹಾಗಾಗಿ ಇಲ್ಲಿ ರಾಮಾಚಾರಿ ಮುಂದೆ ಚಾರು ಅದಕ್ಕೆ ತಪ್ಪು ಮಾಡಿರ್ಬೋದು, ಆದರೆ ಅವರು ಪ್ರೀತಿಗೋಸ್ಕರ ತಪ್ಪು ಮಾಡಿದ್ದು, ನಿನ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ತಪ್ಪು ಮಾಡಿರೋದು. ಅದರಿಂದ ಅವ್ರಿಗೆ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇಲ್ಲ. ಶ್ರೀಮಂತರು ಮಗಳು ಅವಳು, ಎಂಥವ್ರನ್ನಾದರೂ ಕೂಡ ಬೇಕಿದ್ರೆ ಮದುವೆ ಆಗ್ಬೋದಿತ್ತು, ಆದರೆ ಪ್ರೀತಿ ಮಾಡಿದವನ್ನೇ ಮದುವೆ ಆಗಬೇಕು ಅಂತ ಈ ರೀತಿ ಒಂದು ಸುಳ್ಳು ಹೇಳಿದ್ದಾರೆ ಅಷ್ಟೇ. ಅದರಿಂದ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇಲ್ಲ ಅಲ್ವಾ ಅಂತ ಅದಕ್ಕೆನ ಪಡೆಯೋದಕ್ಕೆ ಪುಣ್ಯ ಮಾಡಬೇಕು ನಾವು. ಜೊತೆಗೆ ನಿನ್ನ ಹತ್ರ ಒಂದು ಸೀರೆನಾದರೂ ಕೇಳಿದಾರ, ಇದು ತನಕ ಏನಾದರೂ ಕೇಳಿದಾರ? ನೀನೇ ಹೋಗಿ ನಿನ್ನ ಸಂಬಳದ ದುಡ್ಡಲ್ಲಿ ತಗೊಳಕ್ಕೆ ಹೋದಾಗ ಆ ದುಡ್ಡನ್ನು ಇಟ್ಕೊಂಡು ಅಪ್ಪ ಅಮ್ಮನ ಷಷ್ಠಿ ಪೂರ್ತಿ ಮಾಡಿದವರು ಅಂಥವ್ರ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಿದ್ಯಲ್ಲ, ಹಿಂದೆ ಮುಂದೆ ನೋಡ್ತಿದ್ಯಲ್ಲ, ಹಾಗಿದ್ರೆ ಚಾರು ಅದಕ್ಕೆನ ಬಿಟ್ಬಿಡ್ತೀಯ? ಚಾರು ಅದಕ್ಕೆ ಮೋಸ ಆಗುತ್ತೆ ನೀನು ಈ ರೀತಿ ಮಾಡಿದ್ರೆ. ಹಾಗಿದ್ರೆ ಒಂದು ತಪ್ಪಿಂದ ಅವ್ರು ಮಾಡಿರೋ ಎಲ್ಲ ಒಳ್ಳೆತನ ಕೂಡ ಹೊಟ್ಟೋಗ್ಬಿಡತ್ತಾ ಅಂತ ಮುರಾರಿ ಪ್ರಶ್ನೆ ಮಾಡ್ತಿದ್ದಾರೆ. ಎಷ್ಟರಲ್ಲಿ ಕೋದಂಡವ್ರು ಕೂಡ ಬರ್ತಾರೆ. ಏನು ಯೋಚನೆ ಮಾಡ್ತಿದ್ಯಾ ರಾಮಾಚಾರಿ? ಮನೆಗೆ ಬಂದಾಗ ನನಗೆ ಚಾರು ಬಗ್ಗೆ ಬೇಜಾರಿದ್ದು ಕೋಪ ಇದ್ದಿದ್ದು ನಿಜ, ನನ್ನ ಹೆಂಡತಿ ಸಾವಿಗೆ ಕಾರಣ ಆದರೂ ಕೊಲೆಗಾತಿ ಅಂತ. ಆದರೆ ಯಮ ಏನಾದರೂ ತನ್ನ ಕರ್ತವ್ಯ ಮಾಡೋದನ್ನು ಬಿಟ್ಟು ಸುಮ್ಮನೆ ಇರೋಕ್ಕಾಗತ್ತಾ? ನನ್ನ ಹೆಂಡತಿಗೆ ಯಾವತ್ತೂ ಕೂಡ ವಾಸಿ ಆಗದಿರೋ ಕಾಯಿಲೆ ಇತ್ತು, ಅವಳು ಸಾಯಲೇಬೇಕಿತ್ತು. ಆದರೆ ಯಮ ತಾನು ಮಾಡೋದನ್ನು ಇನ್ನೊಬ್ಬರ ಮೇಲೆ ಯಾರ ಮೇಲೋ ಹೊರಿಸಿ ತನ್ನ ಕರ್ತವ್ಯನ ಮಾಡಿ ಮುಗಿಸ್ತಾನೆ. ಹಾಗಂತ ಅವ್ರ ಕಾರಣ ಆಗ್ತಾರ? ಆನಂತರ ನನಗೂ ಕೂಡ ಅದು ಅರ್ಥ ಆಯಿತು. ನಿಜ ಹೇಳಬೇಕು ಅಂದರೆ ಚಾರು ನಮ್ಮ ಮನೇನ ತನ್ನ ಮಗಳ ಥರ ನೋಡ್ಕೊಂಡಿದ್ದಾಳೆ. ಅಂಥವಳು ಇಷ್ಟೆಲ್ಲ ಒಳ್ಳೇದು ಮಾಡಿದ್ರು ಯಾವುದೋ ಒಂದು ಸುಳ್ಳು ಹೇಳಿದಾಳೆ ಅಂತ ಅವಳನ್ನ ಸುಮ್ಮನೆ ಬಿಟ್ಬಿಡ್ತೀಯ? ಅದು ಮಾಡಿದ್ರೆ ನೀನು ದ್ರೋಹ ಆಗುತ್ತೆ, ಹೋಗು ಹುಡ್ಕೊಂಡು ಬಾ ಅಂತ ಹೇಳ್ತಾರೆ. ನಂತರ ಈ ಕಡೆ ರಾಮಾಚಾರಿ ಹುಡ್ಕೊಂಡು ಹೊರಟಿದ್ದಾನೆ. ಬಟ್ ಅಲ್ಲಿ ಚಾರು ತನ್ನ ಗಂಡನೇ ನನ್ನ ಕ್ಷಮಿಸ್ಲಿಲ್ವಲ್ಲ, ರಾಮಾಚಾರಿ ಏನೂ ಕೂಡ ಮಾತಾಡಲಿಲ್ವಲ್ಲ, ಎಲ್ಲರೂ ಮೌನವಾಗಿದ್ದು ದೀಪ ನನ್ನ ತಳ್ಳಬೇಕಾದ್ರೆ ನನ್ನ ಹೆಂಡತಿ, ನಾನು ಅವ್ರ ಪರ ಇರ್ತೀನಿ, ನಾನು ಅವ್ರ ಜೊತೆ ಆಗಿರ್ತೀನಿ ಅನ್ನೋ ಒಂದು ಮಾತು ಕೂಡ ಆಡಲಿಲ್ವಲ್ಲ ಅಂತ ಹೇಳಿ ಚಾರು ನೊಂದ್ಕೊಂಡು ಕಣ್ಣೀರು ಹಾಕ್ಕೊಂಡು ಹೋಗ್ತಿದ್ರೆ. ಈ ಕಡೆ ರಾಮಾಚಾರಿನ ಹತ್ರ ಕೇಕೆ ಬರ್ತಾನೆ. ಏನು ಮಾಡ್ತಿದ್ಯಾ ಅಂತ, ಅದಕ್ಕೆ ದೇವ್ರಂತ ಅದಕ್ಕೆ ಸಿಗಬೇಕು, ಈ ಮನೆಗೆ ಸುಸಿಯಾಗಿ ಬರಬೇಕು ಅಂದರೆ ಪುಣ್ಯ ಮಾಡಬೇಕು ಅಂತ, ಹೆಂಡತಿಯಾಗಿ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಬೇಕು. ಅದಕ್ಕೆ ನಾನು ಆ ಮನೆಗೆ ಹೋದಾಗ ಯಾರಿಗೂ ಕೂಡ ನನ್ನ ಕೇಕೆ ರಾಮಾಚಾರಿ ಅಲ್ಲ ಅಂತ ಗೊತ್ತಾಗಲಿಲ್ಲ, ಹೆತ್ತ ತಾಯಿಗೂ ಕೂಡ ಕನ್ಫ್ಯೂಷನ್ ಆಗಲಿಲ್ಲ. ಆದರೆ ಅದಕ್ಕೆ ಮಾತ್ರ ನಾನು ರಾಮಾಚಾರಿ ಅಲ್ಲ ಅಂತ ಕಂಡಿಡ್ತಿದ್ದು. ಅವರು ಆ ರೀತಿ ಕಂಡಿಡ್ದಿದ್ರಿಂದಾನೆ ಜೈಲಿಗೆ ಬಂದಿದ್ದು ನಿನ್ನ ಹುಡ್ಕೊಂಡು. ಹಾಗಾಗಿ ನೀನು ಇವತ್ತಿಲ್ಲಿದ್ಯಾ? ಇಲ್ಲ ಅಂದರೆ ಇಷ್ಟೊತ್ತಿಗೆ ನೀನು ಇನ್ನೂ ಕೂಡ ಜೈಲಲ್ಲಿ ಇರ್ತಿದ್ದೆ, ಏನಾಗಿರ್ತಿದ್ಯೋ ಅದು ಗೊತ್ತಿದ್ಯಾ ನಿನಗೆ? ನೀನು ಸಾವಿನ ಪರಿಸ್ಥಿತಿಯಲ್ಲಿ ಇದ್ದಾಗ ಅವ್ರಿಗೆ ಎಷ್ಟು ಕಷ್ಟಪಟ್ಟರು ನಿನ್ನನ್ನು ಆ್ಯಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗೋದಕ್ಕೆ ಅಂತ ಗೊತ್ತಾ? ನಿನ್ನನ್ನು ಕಾಪಾಡಬೇಕು ಅಂದರೆ ರಾತ್ರಿ ಅಂಥ ಒಂದು ಬೆಟ್ಟಕ್ಕೆ ಹೋಗಿದ್ರು ಅವರು. ಸಾವನ್ನು ಕೂಡ ಲೆಕ್ಕಿಸ್ದೆ, ನಿನಗೋಸ್ಕರ ಪ್ರಾಣನೂ ಕೂಡ ರೆಡಿಯಾಗಿದ್ರು, ಕೊಡೋಕ್ಕೂ ರೆಡಿಯಾಗಿದ್ರು. ಅಂಥ ಅದಕ್ಕೆ ಬಗ್ಗೆ ಅಷ್ಟೆಲ್ಲ ಮಾಡಿರೋ ಒಳ್ಳೆತನ ನೀನು ಒಂದೇ ಒಂದು ಸುಳ್ಳಿಂದ ಕೊಚ್ಕೊಂಡು ಹೋಗ್ಬಿಡ್ತಾ? ನೀನೊಬ್ಬ ಪಾಪಿ ಆಗ್ತೀಯಾ? ಏನಾದರೂ ಅದಕ್ಕೆ ಮಾಡಿರೋ ತಪ್ಪನ್ನು ಕ್ಷಮಿಸಿ ನೀನು ಒಪ್ಕೊಳ್ದೇ ಇದ್ದರೆ ನಿನ್ನಂಥ ಪಾಪಿ ಮತ್ತೊಬ್ಬರಿಲ್ಲ ಅಂತ ಹೇಳಿ ಕೇಕೆ ರಾಮಾಚಾರಿಗೆ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ರಾಮಾಚಾರಿಗೂ ಕೂಡ ಅರ್ಥ ಆಗಿದೆ, ತನ್ನ ಹೆಂಡತಿನ ಕ್ಷಮಿಸಿ ಹುಡ್ಕೋದಕ್ಕೆ ಮುಂದೆ ಆಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.